ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಗಲಿದ ಹಿರಿಯ ಪತ್ರಕರ್ತರು ಶ್ರೀ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಕರ್ನಾಟಕ ಸಂಘ ಲಯನ್ಸ್ ಶಿಕ್ಷಣ ಸಂಸ್ಥೆ ಮತ್ತು ದಾಂಡೇಲಿ ಮೊಹರಂ ಕಮಿಟಿಯ ಅಧ್ಯಕ್ಷರು ಹಾಗೂ ನಗರದ ವಿವಿಧ ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದ ಯುಎಸ್ ಪಾಟೀಲ್ ಅವರ ಅಂಬೇವಾಡಿಯಲ್ಲಿ ಇರುವ ನಿವಾಸಕ್ಕೆ ಸೋಮವಾರ ವಿಧಾನ ಪರಿಷತ್ ಸಭಾಪತಿಗಳು ಆದ ಬಸವರಾಜ ಹೊರಟ್ಟಿ ಅವರು ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಯುಎಸ್ ಪಾಟೀಲ್ ಅವರ ಪತ್ನಿ ಲತಾ ಪಾಟೀಲ್ ಹಾಗೂ ಅತ್ತೆ ಮತ್ತು ಸುಪುತ್ರಿಯ ಜೊತೆ ಕೆಲ ಹೊತ್ತು ಮಾತನಾಡಿ ಧೈರ್ಯ ತುಂಬಿದ್ರು. ಪೂಜೆ ಮಾಡಾಕತ್ತಿದ್ರಿ ಅವರು ನಾ ಬಂದು ಎತ್ತು ತನಕ ಕಟ್ಟಾಕ್ರಿ ಸರ್ ಫೋನ್ ಮಾಡ್ಯಾರ ಅಂದ್ಕೂಡ್ಲೆ ಒಳ್ಳೆ ಬಂದು ಹಚ್ಚಿದ್ರು ನನಗೆ. ನೀವು ಏನೈತೆ ಕೆಲಸ ಹೇಳು ಹಂಗದಿ ಅಂದ್ರಿ. ಇಲ್ರಿ ಸರ್ ನಿಮ್ಮ ಕಡೆ ಮಾತಾಡ್ಬೇಕು ಅನ್ನಿಸ್ತು ಅದಕ್ಕೆ ಹಚ್ಚೇನಂತ ಅಷ್ಟ ಅಂದರು. ಆರಾಮದೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ. ಬಟ್ ನಮಗೆ ಇಷ್ಟು ಲಘು ಆಗಿದಾಕಂದ್ರೆ ನನಗೆ ಕಲ್ಪನೆ ಇರಲಿಲ್ಲ. ನಮಗೆ ಅದೇ ಹಾರ್ಟ್ ಇದನ್ನು ಮಾಡಿದ್ದೇವೆ ಸ್ವಲ್ಪ ಹೇಳಿದ್ವಿ. ಆರಾಮಾಗಿತ್ತು ಮತ್ತು ನಿಮೋನಿಯಾ ಆಯಿತು. ನಿಮೋನಿಯಾ ಅದು ಕೆಟ್ಟ ಮಾರ್ಚ್ದಾಗ ನಿಮೋನಿಯಾ ಆಗಿನೂ ಆರಾಮಾಗಿದ್ರು ಸರ್. ಆಮೇಲೆ ಆದ್ರಿಂದ ನಾನು ಚಿತ್ರದುರ್ಗ ಹೋಗಿದ್ದೆ. ಫೋನ್ ಬಂತು, ನಾನು ಮೀಟಿಂಗ್ ಕರೆದಿದ್ದೆ ಚಿತ್ರದುರ್ಗ ಹೋದಾಗ ಇದು ಹಿಂದಿನ ಕಾರಣವಾಗ ಫೋನ್ ಬಂತಂದ್ರೆ ನಾವು ನಿಂತಿದ್ದ. ಆಮೇಲೆ ಹೇಳಿದ್ರು ಎಲ್ಲ 4 ಗಂಟೆಗೆ ಇದು ಮಾಡ್ಕೊಡ್ತೀವಿ. ಬಟ್ ಹಿಂಗೆ ಹೆಂಗಾದಂತ ಅವನು ಏನು ಅವಾಗೆಲ್ಲ ಏನಿರಲಿಲ್ಲ. ಏನು ಮಕ್ಕಳೇ ಅವತ್ತು 5 ಗಂಟೆ 5:15ಕ್ಕೆ ಮನೆಯಿಂದ ಹೋದ್ರಿ ಚಾ ಕುಡಿದ್ರೆ. ಹೋಗಿ ಅಲ್ಲೆಲ್ಲೋ ದರ್ಗಾಕ್ಕೆ ಹೋಗಿದ್ರಂತ. ತಂಪು ಇತ್ತಲ್ಲ, ಏನೋ ಒಂದು ಬಗ್ಗೆ ಶೂಸ್ ಹಾಕ್ಕೊಳ್ಬೇಕಾದ್ರೆ ಒಮ್ಮೆ ಜುಮ್ ಅಂತ ಹಿಂಗೆ ಮಾಡಿದ್ರಂತ. ಹಂಗೆ ಹೇಳಿದ್ದು ನನಗೂ. ದವಾಖಾನೆ ಕರ್ಕೊಂಡು ಬಂದು ನನಗೆ ಫೋನ್ ಮಾಡಿದ್ರಿ. ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆಗಿ ಬ್ಲಡ್ ಥಿನ್ನರ್ಸ್ ಮೇಲೆ ಇದ್ರಲ್ಲ, ಬ್ಲೀಡಿಂಗ್ ಸ್ಟಾಪ್ ಆಗುದಿಲ್ಲ. ಹುಬ್ಳಿಗೆ ಹೋದ ನಂತರನೇ ಚೆಕ್ ಹೇಳಿದಾಗ ಅದು ಎಮರೇಜ್ ಆಗಿದೆ. 5 ದಿವಸನೂ ಹಾಸ್ಪಿಟಲ್ ಆಗಿತ್ತು. ಆಲ್ಮೋಸ್ಟ್ 1 ವೀಕ್ ರೀ. 8 ದಿವಸ ಕೋಮಾದಾಗ ಇದ್ರಿ. ಸಂಡೇ ನೈಟ್ ಹೋಗಿ 1 ಗಂಟೆ ರಾತ್ರಿ ಮುಟ್ಟಿದ್ವಿ. ಮುಂದೆ ನೆಕ್ಸ್ಟ್ ಸಂಡೇ ಬೆಳಗ್ಗೆ ಇರ್ಲೇ 2 ಸಲನೂ ಆರಾಮಾಗೆ ಬಂದಿದ್ದಲ್ಲ. ಈ ಸಲನೂ ಏನು ಆಗ್ತಿದ್ದೆ. ಮತ್ತೊಂದ್ಸರಿ ನಾನು ಸಿಕ್ಕಾಗ ಎಲ್ಲ ಮಾತಾಡಿದೆ. ಏನು ಮನ್ಸಿಗೆ ಬಂದು ಏನಾದ್ರು ಪ್ರಾಬ್ಲಮ್ ಇದೆಯಲ್ಲ, ಏನಿಲ್ಲ ಎಲ್ಲ ಹೇಳಿದಿಲ್ಲ. ಸರಿ ಮನೆಗೆಲ್ಲ ಮಕ್ಕಳು ಸರಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಕೇಳಿಲ್ಲ. ಏನಿಲ್ಲ ಅವತ್ತು 2 ದಿವಸ ಹೊರಗಿನ ಟೆನ್ಷನ್ ತಗೊಂಡು ಭಾಳ ಓಡಾಡಕತ್ತು. ಲಯನ್ಸ್ ಸ್ಕೂಲ್ ಇದಾಯ್ತು, ಇದ್ರದ್ದು ಭಾಳ ಇವೆಂಟ್. ಇದಕ್ಕೆ ನಾವು ದಾಂಡೇಲಿ ಬೇಡ ಬೆಂಗಳೂರಾಗಿದ್ವಿ ಅಂತ ನಿಮ್ಮ ಕಡೆ ಹೋಗೋಣ ಅಂತ ಭಾಳ ಹೇಳಿದ್ರಿ. ಇನ್ನೊಂದು ಸ್ವಲ್ಪ ಆರಾಮಾಗ್ರಿ ಆಮೇಲೆ ಹೋಗೋಣ. ನಿಮಗೆ ಫೋನ್ ಮಾಡಿದ್ರಲ್ರಿ ಬೆಂಗಳೂರಾಗ, ನನಗೆ ನಡಿ ಹೋಗೋಣ ಸಾಹೇಬ್ರನ್ನ ಬೆಟ್ಟ ಹೋಗೋಣ ಅಂತ ಭಾಳ ಹೇಳಿದ್ರು. ನಂದು ಇನ್ನೊಂದು ಸ್ವಲ್ಪ ಆರಾಮಾಗಿ ಹೇಳಿದ್ರಿ ನೀವು. ಇಲ್ಲ ಬರ್ತೀನಿ ಅಂತಂದ. ದಾಂಡೇಲಿ ಬಿಡಾಕ ರೆಡಿ ಇರಲಿಲ್ಲ. ದಾಂಡೇಲಿ ಅಂದ್ರೆ ಯುಎಸ್ ಪಾಟೀಲ್ ಎಂಬಂತಾಗಿದ್ದು ನನಗೆ ನನ್ನ ಅತ್ಯಂತ ಪರಮ ನಂಬಿಕೆ ಆಪ್ತರಾಗಿದ್ದವರು ಯುಎಸ್ ಪಾಟೀಲ್ ಅವರು ಎಂದು ಹೇಳಿ ಅವರೊಂದಿಗಿನ ಸುದೀರ್ಘ ವರ್ಷಗಳ ಒಡನಾಟವನ್ನ ಹೊರಟ್ಟಿ ಅವರು ಮೆಲುಕು ಹಾಕಿದ್ರು. ತನ್ನ ಜೀವನವನ್ನೇ ಸಮಾಜಕ್ಕಾಗಿ ಸಮರ್ಪಿಸಿಕೊಂಡ ಅಪರೂಪದ ಧೀಮಂತ ಚೇತನ ಯುಎಸ್ ಪಾಟೀಲ್ ಅವರಾಗಿದ್ರು. ಅವರ ಅಗಲಿಕೆ ದಾಂಡೇಲಿಗೆ ಮಾತ್ರವಲ್ಲದೆ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರ ಹಾಗೂ ವೈಯಕ್ತಿಕವಾಗಿಯೂ ಕೂಡ ನನಗೂ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋರವರ, ಪಿಎಸ್ಐ ಅಮೀನ್ ಅತ್ತಾರ್, ಕಂದಾಯ ನಿರೀಕ್ಷಕ ರಾಘವೇಂದ್ರ ಪಾಟೀಲ್, ಎಸ್ಜಿ ಬಿರಾದರ್, ಲಯನ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಇಮಿಯಾಜ್ ಅತ್ತಾರ್, ಲಯನ್ಸ್ ಕ್ಲಬ್ ಚೇತನ, ಕುಮಾರ್ ಮಠ, ವೀರೇಶ್ ಯರಗೇರಿ, ಉದಯ್ ಶೆಟ್ಟಿ, ನಿವೃತ್ತ ಶಿಕ್ಷಕರು ಆದ ಬಿಎನ್ ನಾಗಶೆಟ್ಟಿಕೊಪ್ಪ, ಕಿಶೋರ್ ಕಿಂದಡ್ಕರ್, ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಅಮೃತ್ ರಾಮರಥ, ಕನ್ಯಾ ವಿದ್ಯಾಲಯದ ಮುಖ್ಯೋಪಾಧ್ಯಾಯ ಬಿಜು ನಾಯಕ, ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಎಂಬಿ ಅರವಳ್ಳಿ, ಶಿಕ್ಷಕರು ಆದ ಮಹಂತೇಶ ಹಿರೇಮಠ, ಜಯದೇವ್ ಸಿರಿಗೇರಿ, ಶಂಕರ್ ಕಿಲೇಕರ್ ಮೊದಲಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಪರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.